ಇಂದಿನ ವಿಡಿಯೋದಲ್ಲಿ ನೀವು ಜೆಸ್ಸಿ ಲಿವರ್ಮೋರ್ ಅಂದ್ರೆ ಯಾರು ಅಂತ ನೋಡಿದ್ರಿ. ಹಾಗೂ ಜೆಸ್ಸಿ ಲಿವರ್ಮೋರ್ ಅವರ ಸ್ಪೆಕ್ಯುಲೇಷನ್ಸ್ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ರಿ. ಅಲ್ಲದೆ ನೀವು ಜೆಸ್ಸಿ ಲಿವರ್ಮೋರ್ದು 2 ಇಂಪಾರ್ಟೆಂಟ್ ಟ್ರೇಡಿಂಗ್ ಲೆಸನ್ಸ್ ಸಹ ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಅವರ ಇಂಪಾರ್ಟೆಂಟ್ ಟ್ರೇಡಿಂಗ್ ಲೆಸನ್ಸ್ ಬಗ್ಗೆ ನೋಡೋಣ ಬನ್ನಿ. ಸೊ ನೀವು ಮೊದಲನೇ ಲೆಸನ್ ಏನ್ ಕಲ್ತ್ರಿ, ಕಟ್ ಲಾಸಸ್ ಶಾರ್ಟ್ ಅಂಡ್ ಲೆಟ್ ವಿನ್ನರ್ಸ್ ರನ್ ಅಂತ ಹೇಳಿದ್ರು. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ಏನಾದ್ರು ಲಾಸಸ್ ಆಗ್ತಿದ್ರೆ ನಿಮ್ಮ ಲಾಸಸ್ ನ ಬೇಗ ಕಟ್ ಮಾಡಿ, ಹಾಗೂ ನಿಮಗೆ ಮಾರ್ಕೆಟ್ ಅಲ್ಲಿ ಏನಾದ್ರು ಪ್ರಾಫಿಟ್ ನೋಡಕ್ ಸಿಗ್ತಿದ್ರೆ ಅದನ್ನ ಹೋಲ್ಡ್ ಮಾಡಿ ಅಂತ ನಿಮಗೆ ಜೆಸ್ಸಿ ಲಿವರ್ಮೋರ್ ಅವರು ಅವರ ಮೊದಲನೇ ಟ್ರೇಡಿಂಗ್ ಲೆಸನ್ ಅಲ್ಲಿ ಹೇಳ್ತಾರೆ. ಹಾಗೂ ನೆಕ್ಸ್ಟ್ ಲೆಸನ್ ಏನ್ ಕಲ್ತ್ರಿ ಅಂದ್ರೆ ವೆಯ್ಟ್ ಅಂತ ಕಲ್ತು. ಸೊ ಕನ್ಫರ್ಮೇಷನ್ ಸಿಗೋ ತನಕ ನೀವು ಟ್ರೇಡ್ ತಗೋಬಾರ್ದು ಅಂತ ಜೆಸ್ಸಿ ಲಿವರ್ಮೋರ್ ಅವರು ಹೇಳಿದ್ದಾರೆ. ಸೊ ಅದು ನಿಮ್ಮ 2ನೇ ಟ್ರೇಡಿಂಗ್ ಲೆಸನ್ ಆಗಿತ್ತು ನಿಮ್ಮ ಮೊದಲನೇ ವಿಡಿಯೋದಲ್ಲಿ. ಸೊ ಜೆಸ್ಸಿ ಲಿವರ್ಮೋರ್ ಟ್ರೇಡಿಂಗ್ ಲೆಸನ್ ಪಾರ್ಟ್ 2 ಅಲ್ಲಿ ಮೊದಲನೇ ಲೆಸನ್ ಏನ್ ಹೇಳ್ತಾರೆ ಅಂದ್ರೆ ನೆವರ್ ಆವರೇಜ್ ಲಾಸಸ್ ಅಂತ ಹೇಳ್ತಾರೆ. ನೀವು ಯಾವಾಗಲಾದ್ರೂ ಮಾರ್ಕೆಟ್ ಅಲ್ಲಿ ಈ ಮಿಸ್ಟೇಕ್ ನ ಮಾಡೇ ಇರ್ತೀರಾ. ಅದೇನಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಮ ಲಾಸಸ್ ನ ಆವರೇಜ್ ಮಾಡೋದು. ಸೊ ಉದಾಹರಣೆಗೆ ನೀವು ಇಲ್ಲಿ 720ಕ್ಕೆ ಬೈ ಮಾಡಿರ್ತೀರ ಅಂತ ತಗೊಳ್ಳಿ. ಸೊ ಇಲ್ಲಿ 720ಕ್ಕೆ ಬೈ ಮಾಡಿ ಅಕಸ್ಮಾತ್ ಆಗಿ ಆಪ್ಷನ್ ಅಥವಾ ಸ್ಟಾಕ್ ಏನಾದ್ರು 622ಗೆ ಬಂದ್ರೆ ನೀವೇನ್ ಮಾಡ್ತೀರಾ, ಮತ್ತೆ ಒಂದಷ್ಟು ಕ್ವಾಂಟಿಟಿನ ಬೈ ಮಾಡ್ತೀರಾ. ಸೊ ಇಲ್ಲಿಂದ ಏನಾದ್ರು ಪ್ರೈಸಸ್ ಮೇಲೆ ಹೋದ್ರೆ ನಿಮ್ಮ ಲಾಸಸ್ ಏನಾಗಿರುತ್ತೆ, ಕಮ್ಮಿ ಕಾಣಿಸುತ್ತೆ ಅಥವಾ ನಿಮಗೆ ಜಾಸ್ತಿ ಪ್ರಾಫಿಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆ ಕಾರಣದಿಂದ ನೀವೇನ್ ಮಾಡ್ತೀರಾ, ಇಲ್ಲಿ ಆವರೇಜಿಂಗ್ ಮಾಡ್ತೀರಾ. ಸೊ ಅಕಸ್ಮಾತ್ ಪ್ರೈಸಸ್ ಏನಾದ್ರು ಇಲ್ಲಿಂದ ಇನ್ನೂ ಸ್ವಲ್ಪ ಕೆಳಗೆ ಬಂದ್ರೆ ಏನ್ ಮಾಡ್ತೀರಾ, ಇಲ್ಲೂ ಸಹ ನೀವು ಮತ್ತೆ ಆವರೇಜಿಂಗ್ ಮಾಡಕ್ಕೆ ಏನ್ ಮಾಡ್ತೀರಾ, ಇಲ್ಲಿ ಮತ್ತೆ ಇನ್ನೊಂದಷ್ಟು ಕ್ವಾಂಟಿಟಿನ ಆಡ್ ಮಾಡಿ. ಸೊ ಇದ್ರ ನೀವೇನ್ ಮಾಡ್ತಿದ್ದೀರಾ, ಮಾರ್ಕೆಟ್ ಅಲ್ಲಿ ನಿಮ್ಮ ಲಾಸಸ್ ನ ನೀವು ಆವರೇಜ್ ಮಾಡ್ತಿದ್ದೀರಾ. ಸೊ ಜೆಸ್ಸಿ ಲಿವರ್ಮೋರ್ ಹೇಳ್ತಾರೆ, ಈ ಮಾರ್ಕೆಟ್ ಅಲ್ಲಿ ಈ ದೊಡ್ಡ ಮಿಸ್ಟೇಕ್ ನ ನೀವು ಯಾವತ್ತೂ ಮಾಡಕ್ ಹೋಗಬೇಡಿ, ನಿಮ್ಮ ಲಾಸಸ್ ನ ಆವರೇಜ್ ಮಾಡೋದು ಅಂತ. ನಿಮ್ಮ ಮೊದಲನೇ ಎಂಟ್ರಿನೇ ತಪ್ಪಾಗಿದೆ, ನಿಮ್ಮ ಮೊದಲನೇ ಟ್ರೇಡ್ ತಪ್ಪಾಗಿದೆ ಅಂದ್ರೆ ಅದೇ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಟ್ರೇಡ್ ತಗೊಳ್ಳೋದು ನಿಮ್ಮ ಮೂರ್ಖತನ ಅಂತ ಹೇಳ್ತಾರೆ. you're on the wrong side of the market, why second good money after bad ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನಂದ್ರೆ ನಿಮ್ಮ ಮೊದಲನೇ ಟ್ರೇಡ್ ಏನಿದೆ, ಮೊದಲನೇ ಟ್ರೇಡ್ ತಪ್ಪಾಗಿದೆ, ನೀವು ಮೊದಲನೇ ಟ್ರೇಡ್ ಅಲ್ಲೇ ರಾಂಗ್ ಸೈಡ್ ಆಫ್ ದ ಮಾರ್ಕೆಟ್ ಅಲ್ಲಿ ಟ್ರೇಡ್ ತಗೊಂಡಿದ್ರ, ಮತ್ತೆ ಅದೇ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಟ್ರೇಡ್ ಏನಕ್ಕೆ ತಗೋದು, ನಿಮ್ಮ ಕಷ್ಟಪಟ್ಟಿರೋ ಹಣ ಅಂದ್ರೆ ಗುಡ್ ಮನಿನ ನೀವು ಏನಕ್ಕೆ 2ನೇ ಬ್ಯಾಡ್ ಟ್ರೇಡ್ ಅಲ್ಲಿ ಕಳ್ಕೋತೀರಾ ಅಂತ ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ಸಮರೈಸ್ ಮಾಡಿ ಅವರು ಒಂದು ಕೋಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರಾಫಿಟ್ ಆಲ್ವೇಸ್ ಟೇಕ್ಸ್ ಕೇರ್ ಆಫ್ ಇಟ್ ಸೆಲ್ಫ್ ಬಟ್ ಲಾಸಸ್ ನೆವರ್ ಡೂ ಅಂತ ಹೇಳ್ತಾರೆ. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ಲಾಭ ನೋಡೋಕೆ ಸಿಕ್, ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದೇ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ನಷ್ಟ ಅಥವಾ ಲಾಸಸ್ ನೋಡಕ್ ಸಿಗ್ತಿದ್ರೆ ಅಂತ ಸಂದರ್ಭದಲ್ಲಿ ಅವ್ರು ಏನೇ ಹೇಳ್ತಿದ್ರೆ, ಒಂದು ನಿಮ್ಮ ಲಾಸಸ್ ನ ಬೇಗ ತೆಗೀರಿ ಅಂತ ಹೇಳ್ತಿದ್ರೆ, ಅಷ್ಟೇ ಅಲ್ಲದೆ ನೀವು ನಿಮ್ಮ ಲಾಸಸ್ ನ ಯಾವತ್ತೂ ಆವರೇಜ್ ಮಾಡಕ್ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಲೆಸನ್ ಜೆಸ್ಸಿ ಲಿವರ್ಮೋರ್ ಅವರು ಏನು ಹೇಳ್ತಾರೆ ಅಂದ್ರೆ ಗಾರ್ಡ್ ಯೋರ್ ಓನ್ ಮನಿ ಅಂತ ಹೇಳ್ತಾರೆ. ನಿಮ್ಮ ಹಣ ಏನಿದೆ ಮಾರ್ಕೆಟ್ ಅಲ್ಲಿ ಅದನ್ನ ನೀವೇ ಕಾಪಾಡಬೇಕು, ನಿಮ್ನ ಬಿಟ್ರೆ ಇನ್ಯಾರು ಸಹ ನಿಮ್ಮ ಹಣನ ಮಾರ್ಕೆಟ್ ಅಲ್ಲಿ ಉಳ್ಸಕ್ ಆಗಲ್ಲ. ಅದಕ್ಕೆ ಜೆಸ್ಸಿ ಲಿವರ್ಮೋರ್ ಏನ್ ಹೇಳ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಮ ಹಣಕ್ಕೆ ನೀವೇ ಒಂದು ಇನ್ಶೂರೆನ್ಸ್ ಬ್ರೋಕರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಹಣನ ಮಾರ್ಕೆಟ್ ಅಲ್ಲಿ ಗಾರ್ಡ್ ಮಾಡಕ್ಕೆ ಅಥವಾ ಸೇವ್ ಮಾಡಕ್ಕೆ ಅವರು 2 ರೀತಿನ ಶೇರ್ ಮಾಡ್ತಾರೆ. ಮೊದಲನೇ ರೀತಿ ಯಾವ್ದಂದ್ರೆ ಬೈ ಅವಾಯ್ಡಿಂಗ್ ಪೂರ್ ಕ್ವಾಲಿಟಿ ಟ್ರೇಡ್ಸ್ ಅಂತ ಹೇಳ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಪೂರ್ ಕ್ವಾಲಿಟಿ ಟ್ರೇಡ್ಸ್ ಅಂದ್ರೆ ಯಾವ್ದಂದ್ರೆ ನಿಮ್ಮ ರಿಸ್ಕ್ ಟು ರೇಷಿಯೋ ತಪ್ಪಿರ್ಬೋದು, ಅಥವಾ ಕನ್ಫರ್ಮೇಷನ್ಸ್ ಇಲ್ಲದೆ ನೀವು ಟ್ರೇಡ್ ತಗೊಳ್ಳೋದಿರ್ಬೋದು, ಹಾಗೂ ಅನಾಲಿಸಿಸ್ ಮಾಡದೆ ಫುಲ್ ಬಯಸ್ಡ್ ಆಗಿ ಟ್ರೇಡ್ ತಗೊಳ್ಳೋದು, ಈ ತರ ಟ್ರೇಡ್ಸ್ ಗಳು ಏನಿರುತ್ತೆ ಪೂರ್ ಕ್ವಾಲಿಟಿ ಟ್ರೇಡ್ಸ್ ಇರುತ್ತೆ. ಸೊ ಈ ತರ ಪೂರ್ ಕ್ವಾಲಿಟಿ ಟ್ರೇಡ್ಸ್ ನ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ನೀವು ನಿಮ್ಮ ಹಣನ ಗಾರ್ಡ್ ಮಾಡಬಹುದು ಅಂತ ಜೆಸ್ಸಿ ಲಿವರ್ಮೋರ್ ಅವರು ಹೇಳ್ತಾರೆ. ಸೊ 2ನೇ ರೀತಿ ನಿಮ್ಮ ಹಣನ ನೀವು ಹೇಗೆ ಗಾರ್ಡ್ ಮಾಡಬಹುದು ಅಂತ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಟೇಕಿಂಗ್ ಔಟ್ ಅಟ್ ಲೀಸ್ಟ್ ಹಾಫ್ ಆಫ್ ಪ್ರಾಫಿಟ್ ಆಫ್ಟರ್ ಬಿಗ್ ವಿನ್ನಿಂಗ್ ಟ್ರೇಡ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ಯಾವಾಗಾದ್ರೂ ಒಂದು ಬಿಗ್ ವಿನ್ನಿಂಗ್ ಟ್ರೇಡ್ ಸಿಗ್ತಿರುತ್ತೆ, ಆ ತರ ಮಾರ್ಕೆಟ್ ಅಲ್ಲಿ ನಿಮಗೆ ಬಿಗ್ ವಿನ್ನಿಂಗ್ ಟ್ರೇಡ್ ಸಿಕ್ಕಿದಾಗ ಏನ್ ಮಾಡಿ ಅಂತ ಹೇಳ್ತಿದ್ರೆ, ಅದರಲ್ಲಿ ನಿಮ್ಮ ಅರ್ಧ ದುಡ್ಡನ್ನ ನೀವು ಮಾರ್ಕೆಟ್ ಇಂದ ಹೊರಗೆ ತೆಗೆದುಬಿಡಿ ಅಂತ ಅವರು ಹೇಳ್ತಾರೆ. ಅಟ್ಲೀಸ್ಟ್ ಅರ್ಧ ದುಡ್ಡನ್ನ ಮಾರ್ಕೆಟ್ ಇಂದ ಹೊರಗೆ ತೆಗೀರಿ ಅಂತ ಹೇಳ್ತಿದ್ದಾರೆ. ಸೊ ಸಾಕಷ್ಟು ಟ್ರೇಡರ್ಸ್ ಏನ್ ಮಾಡ್ತಾರೆ, ಒಂದು ದೊಡ್ಡ ಪ್ರಾಫಿಟ್ ಆದ್ರೆ ಏನ್ ಮಾಡ್ತಾರೆ, ಅದನ್ನ ವಿಡ್ರಾ ಮಾಡದೆ ಅವ್ರು ಏನ್ ಮಾಡ್ತಿರ್ತಾರೆ, ಆ ಪ್ರಾಫಿಟ್ ನ ಅವ್ರನ್ನ ಡಬಲ್ ಅಥವಾ ಟ್ರಿಬಲ್ ಪ್ರಾಫಿಟ್ ಮಾಡ್ಬೇಕಂತ ಏನ್ ಮಾಡ್ತಾರೆ, ಅವರು ವಿಡ್ರಾ ಮಾಡಕ್ ಹೋಗಲ್ಲ. ಹಾಗೂ ಎಂಡ್ ರಿಸಲ್ಟ್ ನಿಮ್ಗೆ ಗೊತ್ತಿರುತ್ತೆ, ಓವರ್ ಟ್ರೇಡ್ ಮಾಡೋರು ಏನ್ ಮಾಡ್ತಾರೆ, ಅವರು ಲಾಸಸ್ ಮಾಡ್ತಾರೆ. ಸೊ ಅದಕ್ಕೆ ಜೆಸ್ಸಿ ಲಿವರ್ಮೋರ್ ಹೇಳ್ತಾರೆ, ಹಣನ ಸೇವ್ ಮಾಡ್ಲಿಕ್ಕೆ ಇದೊಂದು ಬೆಸ್ಟ್ ವೇ ಯಾವ್ದಂದ್ರೆ, ನಿಮ್ಗೆ ಯಾವಾಗ ಅದು ದೊಡ್ಡ ಪ್ರಾಫಿಟ್ ಆದ್ರೆ ಅದರಲ್ಲಿ ನಿಮ್ಮ ಅರ್ಧ ಪ್ರಾಫಿಟ್ ಏನಿದೆ ಅದನ್ನ ನೀವು ವಿಡ್ರಾ ಮಾಡಿ ಅಂತ ಅವರು ಹೇಳ್ತಾರೆ.